Hello everyone, welcome back to another vlog. ನನ್ನ ಹೋದ ವ್ಲಾಗಲ್ಲಿ ನಾನು ಲಾಸ್ಟ್ ಫ್ಯೂ ಸೈಟ್ ಸೀಯಿಂಗ್ ಎಲ್ಲ ಮುಗಿದು ಈಗ ನಾವು ಕೊನೆಯದಾಗಿ ಬರೀ ಶಾಪಿಂಗ್ನ ಮಾತ್ರ ಪೆಂಡಿಂಗ್ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ದೆ. ಸೊ ಇವತ್ತು ಹೆನಾಯ್ ಸಿಟಿಯ ಮೋಸ್ಟ್ ಫೇಮಸ್ ನೈಟ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೋಗಿದ್ದೀವಿ. ಈ ನೈಟ್ ಮಾರ್ಕೆಟು ಓನ್ಲಿ ವೀಕೆಂಡ್ಸ್ ಇರುತ್ತೆ, ಸ್ಯಾಟರ್ಡೆ ಮತ್ತು ಸಂಡೇ ರಾತ್ರಿ 8ರಿಂದ 11. ಅಮ್ಮಂಗೆ ಪಲಾಜೋ ಪ್ಯಾಂಟ್ ತುಂಬ ಕಂಫರ್ಟೇಬಲ್ ಅನಿಸ್ಬಿಟ್ಟಿದೆ. ಸೊ ಎಲ್ಲೋದ್ರೂ ಹುಡುಕ್ತಾ ಇರ್ತಾರೆ ಅವರು, ವಾಕಿಂಗ್ ಮಾಡುವಾಗ ಹಾಕ್ಕೊಳ್ಳೋಕ್ಕಾಗಲಿ, ಮನೆಗಿದ್ದಾಗ ಹಾಕ್ಕೊಳ್ಳೋಕ್ಕಾಗಲಿ, ಹೊರಗಡೆ ಹೋದಾಗ ಹಾಕ್ಕೊಳ್ಳೋಕ್ಕಾಗಲಿ ಅಂತ. ಇಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಕಡಿಮೆ ರೇಟಿನ ಪಲಾಜೋ ಪ್ಯಾಂಟ್ ಸಿಕ್ತು ನಾವು ಆನ್ ದ ವೇ ಮಾರ್ಕೆಟಿಗೆ ಹೋಗುವಾಗ. ಸೊ ಅದನ್ನು ಪರ್ಚೇಸ್ ಮಾಡಿದ್ವಿ. ಹಾಗೆಯೇ ಚರಿತ್ಗೂ ಮತ್ತು ಅಣ್ಣನ ಮಗಳ ದಿಯಾರಾಗೆ ಟೀ ಶರ್ಟ್ ತೊಗೊಂಡ್ವಿ ಇಲ್ಲಿ ನೆನಪಿಗೋಸ್ಕರ ಅಂತ. ಅದಾದಮೇಲೆ ಅತ್ತೆಗೆ ಒಂದು ಸಿಲ್ಕ್ ಶಾಲ್ ತೊಗೊಂಡ್ವಿ, ಒಂದು ಶೋ ಪೀಸ್ ಕೂಡ ತೊಗೊಂಡ್ವಿ. Sweet. No sweet. Okay. Try the one in India. Don't get one. India. No egg, no meat. Achai. ಇಲ್ಲಿ ಏನೋ ಒಂದು ಸ್ನ್ಯಾಕ್ ಡೋನಟ್ ಅಂತೇಳಿ ಕೊಟ್ಟರು, ತುಂಬ ಫೋರ್ಸ್ ಮಾಡಿ ಕೊಟ್ಟರು, ಟೇಸ್ಟ್ ನೋಡಿ ಅಂತ. ತುಂಬ ಅಂದರೆ ತುಂಬ ಸ್ವೀಟ್ ಇತ್ತು, ತಿನ್ನೋಕ್ಕೆ ಆಗಲಿಲ್ಲ. ಚರಿತ್ತು ಕಾರ್ತಿಕ್ ಅಂತೂ ಮುಟ್ಟಕ್ಕೆ ಹೋಗಲಿಲ್ಲ. ಅದಾದಮೇಲೆ ಇಲ್ಲಿ ಒಂದು ಸ್ಮೋಕ್ ಐಸ್ ಕ್ರೀಮ್ ಅಂತ ಕೊಡ್ತಾಯಿದ್ರು. ಇದು ಬಾಯಲ್ಲಿ ಇಟ್ಟಾಗಲಿ ಕೈಯಲ್ಲಿ ಇಟ್ಕೊಂಡಾಗಲಿ ಈ ಐಸ್ ಕ್ರೀಮಿಂದ ಕಂಟಿನ್ಯೂಸ್ ಆಗಿ ಸ್ಮೋಕ್ ಬರ್ತಾನೆ ಇರುತ್ತೆ. ಸ್ಮೋಕ್ ಐಸ್ ಕ್ರೀಮ್ ಸ್ಟ್ರೀಟ್ ಫುಡ್ ಟ್ರೈ ಮಾಡಬೇಕು, ಇಲ್ಲಿದ್ದು ಸ್ಟ್ರೀಟ್ ಫುಡ್ ಅಂತ ಬಂದಿದ್ದರಿಂದನೂ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಆ ಆಸೆನೂ ಪೂರೈಸಿತು. ಸೊ ಈಗ ನೆಕ್ಸ್ಟ್ ಹಾಗೆ ನೈಟ್ ಮಾರ್ಕೆಟಲ್ಲಿ ಶಾಪಿಂಗ್ ಕಂಟಿನ್ಯೂ ಮಾಡ್ತಿದ್ದೀವಿ. ಈಗ ಇದೇನು ನೋಡ್ತಿದ್ದೀರಾ ನೀವು, ಈ ರೋಡಲ್ಲಿ ಮಧ್ಯದಲ್ಲಿ ಲೈನ್ಗೆ ಒಂಥರ ಟ್ರೈನ್ ಥರ ಸ್ಟಾಲ್ಸ್ ಹಾಕಿರ್ತಾರೆ. ಲೆಫ್ಟ್ ಸೈಡಲ್ಲೂ ಇಟ್ಟಿರ್ತಾರೆ, ರೈಟ್ ಸೈಡಲ್ಲೂ ಇಟ್ಟಿರ್ತಾರೆ, ಶಾಪ್ಸು ಇಟ್ಟಿರ್ತಾರೆ, ಹಾಗೆ ಸ್ಟಾಲ್ಸ್ ಕೂಡ ಇಟ್ಟಿರ್ತಾರೆ. ನೀವು ಎಲ್ಲಿ ಬೇಕಾದರೂ ಶಾಪಿಂಗ್ ಮಾಡ್ಬೋದು. ತುಂಬ ಅಂದರೆ ತುಂಬ ಬಾರ್ಗೇನ್ ಮಾಡಬೇಕಾಗುತ್ತೆ ಇಲ್ಲಿ. ಇನ್ನು ಏನೇನು ತೊಗೋಬೋದು ಅಂತ ನೋಡ್ತಾ ಇದ್ವಿ. ಅಮ್ಮಂಗೆ ಮತ್ತು ಅತ್ತೆಗೆ ಒಂದೊಂದು ಪರ್ಫ್ಯೂಮ್ ತೊಗೊಳ್ಳೋಣ ಅಂತ ತೊಗೊಂಡ್ವಿ. ಅವರಿಬ್ರಿಗೂ ಪರ್ಫ್ಯೂಮ್ಸ್ ಅಂದರೆ ಇಷ್ಟ, ಹೊರಗೆ ಹೋದಾಗೆಲ್ಲ ಹಾಕ್ಕೊಂಡು ಹೋಗ್ತಿರ್ತಾರೆ, ಅದಕ್ಕೋಸ್ಕರ. ಮದರ್ ಅಂದಮೇಲೆ ನಾವು ಎಷ್ಟೇ ಜಾಲಿಯಾಗಿ ಯಾವುದೇ ವೆಕೇಷನಲ್ಲಿದ್ದರೂ ಕೂಡ ಮಕ್ಕಳ ಸ್ಕಿನ್ ಬಗ್ಗೆ ಕನ್ಸರ್ನ್ ಯಾವಾಗಲೂ ಬ್ಯಾಕ್ ಆಫ್ ದ ಮೈಂಡ್ ಇದ್ದೇ ಇರುತ್ತೆ. ಮಗುಗೆ ಬೆಸ್ಟ್ ಸೂಟಬಲ್ ಸನ್ಸ್ಕ್ರೀನ್ ಅಂತ ಬಂದಾಗ ನಾನು ಟ್ರಸ್ಟ್ ಮಾಡೋದು ಮಾಮಾ ಅರ್ತ್ ಅವರ ಮಿಲ್ಕಿ ಸಾಫ್ಟ್ ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ವಿತ್ SPF 30 PA++. ಇದು ಟಾಕ್ಸಿನ್ ಫ್ರೀ ಆಗಿದೆ, ಹಾಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆದ ಓಟ್ಸ್ ಮತ್ತು ಮಿಲ್ಕ್ ಮತ್ತು ಕ್ಯಾಲೆಂಡುಲಾಯಿಂದ ಮಾಡಿದ್ದಾರೆ. ಇದು ಮೇಡ್ ಸೇಫ್ ಸರ್ಟಿಫೈಡ್ ಕೂಡ ಹೌದು. ನಿಮ್ಮ ಬೇಬಿಯ ಸ್ಕಿನ್ನನ್ನು ಜೆಂಟಲ್ ಆಗಿ ಹಾಗೆ ನರಿಷ್ಡ್ ಆಗಿ ಇಡುತ್ತೆ, ಹ್ಯಾಪಿಯಾಗಿ ಕೂಡ ಇಡುತ್ತೆ. ಕೆಲವರು ಸನ್ಸ್ಕ್ರೀನ್ನ ತುಂಬ ಸೀರಿಯಸ್ ಆಗಿ ತೊಗೊಳ್ಳೋದಿಲ್ಲ. ಸೂರ್ಯನ ಕಿರಣದ ಜೊತೆ ಬರೋವಂಥ UVA ಮತ್ತು UVB ರೇಸಿಂದ ನಮ್ಮ ಸ್ಕಿನ್ನನ್ನು ಮತ್ತು ನಮ್ಮ ಮಕ್ಕಳ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎವ್ರಿ ಫ್ಯೂ ಅವರ್ಸ್ ಒನ್ಸ್ ಇದನ್ನು ರೀಅಪ್ಲೈ ಕೂಡ ಮಾಡ್ತಾ ಇರಬೇಕಾಗತ್ತೆ. ನನ್ನ ಡೈಲಿ ರೆಜಿಮ್ ಆಗಿ ನಾನು ಚರಿತಿಗೆ ಸ್ನಾನಕ್ಕೆ ಯೂಸ್ ಮಾಡೋದು ಮಾಮಾ ಅರ್ತ್ ಅವರ ಮಾಯ್ಶ್ಚರೈಸಿಂಗ್ ಬೇದಿಂಗ್ ಬಾರ್. ಸೊ ಈ ಸೋಪಿಂದ ನಾನು ಸ್ನಾನ ಮಾಡಿಸಿದ ನಂತರ ನಾನು ಅವನಿಗೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ಇದರಿಂದ ಅವನ ಸ್ಕಿನ್ನು ಮಾಯ್ಶ್ಚರೈಸ್ಡ್ ಆಗಿ ಇರುತ್ತೆ, ನರಿಷ್ಡ್ ಆಗಿರುತ್ತೆ. ಸನ್ ರೇಸಲ್ಲಿ ಬರೋವಂಥ ಈ UVA UVB ರೇಸಿಂದ ಕೂಡ ಪ್ರೊಟೆಕ್ಟೆಡ್ ಆಗಿ ಕೂಡ ಇಡುತ್ತೆ. ಒಂದು ಪ್ಯಾಕಲ್ಲಿ 2 ಸೋಪ್ಸ್ ಬರುತ್ತೆ ಇದರಲ್ಲಿ. ಹಾಗೆಯೇ ಆ ಸೋಪ್ ಕೂಡ ಹಿಡ್ಕೊಳ್ಳೋಕ್ಕೆ ಗ್ರಿಪ್ ಕೊಟ್ಟಿದ್ದಾರೆ. ಆ ಗ್ರಿಪ್ನ ಯೂಸ್ ಮಾಡಿ ಹಿಡ್ಕೊಂಡ್ರೆ ಪದೇ ಸೋಪ್ ಕೈಯಿಂದ ಜಾರಿ ಬೀಳೋದು ಕೂಡ ಅವಾಯ್ಡ್ ಆಗುತ್ತೆ. ಮಾಮಾ ಅರ್ತ್ ಅವರ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇರ್ತೀನಿ. ಅವರು 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ 2025 ಒಳಗೆ. ಅದಕ್ಕೋಸ್ಕರ ನಿಮ್ಮ ಪ್ರತಿ ಆರ್ಡ್ರನ್ನೂ ಒಂದು ಟ್ರೀಗೆ ಲಿಂಕ್ ಮಾಡಿ ನಿಮಗೆ ಮೇಲ್ ಮಾಡ್ತಾರೆ, ನೀವು ಟ್ರ್ಯಾಕ್ ಮಾಡಿ ನೋಡ್ಬೋದು. ಹಾಗೆ ಬರೀ ಆನ್ಲೈನ್ ಅಷ್ಟೇ ಅಲ್ಲ, ಈಗ ಆಫ್ಲೈನ್ ಸ್ಟೋರ್ಸ್ ಕೂಡ ತುಂಬ ಕಡೆ ಓಪನ್ ಮಾಡಿದ್ದಾರೆ. ನೀವು ರೀಸೆಂಟಾಗಿ ಮಾಮಾ ಅರ್ತ್ ಸ್ಟೋರ್ನ ಎಲ್ಲಿ ನೋಡಿದ್ರಿ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಲ್ಸೋದನ್ನು ಮರಿಬೇಡಿ. ಹಾಗೆಯೇ ನಿಮಗೆ ಮಾಮಾ ಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಫಸ್ಟ್ ಕ್ರೈ, ಮಾಮಾ ಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎಲ್ಲದರಲ್ಲೂ ಕೂಡ ಸಿಗುತ್ತೆ. ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ನಿಮಗೆ ಡಿಸ್ಕೌಂಟ್ ಬೇಕು ಅಂತ ಅಂದರೆ ಅರ್ಪಿತಾ 2024 ಅನ್ನೋ ಡಿಸ್ಕೌಂಟ್ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ಎರಡರಲ್ಲೂ ಕೂಡ ವೆಬ್ಸೈಟಲ್ಲಿ, ಆ್ಯಪಲ್ಲಿ ಕೂಡ. ನಿಮಗೆ ಬೇಕಾಗಿರೋ ಎಲ್ಲ ಲಿಂಕ್ಸ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ನೋಡೋದನ್ನು ಮರಿಬೇಡಿ. ರಿಪೀಟ್ ಎಷ್ಟೇ ವೆರೈಟಿ ಎಲ್ಲ ನೋಡ್ಬಿಟ್ವಿ ನಾವು. ಈಗ ಇದು ಅರ್ಪಿತಾ ಎಲ್ಲ ಹಸ್ಬೆಂಡ್ಸು ಶಾಪಿಂಗ್ ಮಾಡಬೇಡ ಸಾಕು ಅಂದರೆ ಕಾರ್ತಿಕ್ಕು ನೀನು ಏನಾದರೂ ತಗೋ, ಹ್ಯಾಂಡ್ ಬ್ಯಾಗ್ ಬೇಕಾ ತಗೋ, ಅದು ತಗೋ ಇದು ತಗೋ ಅಂತ ಫೋರ್ಸ್ ಮಾಡ್ತಿರ್ತಾರೆ. ಅದೊಂದು ಕ್ವಾಲಿಟಿ ನನಗೆ ತುಂಬ ಇಷ್ಟ ಆಗುತ್ತೆ ಕಾರ್ತಿಕ್ ಅವ್ರದ್ದು. ನೀನು ನೋಡ್ತೀಯ ಹ್ಯಾಂಡ್ ಬ್ಯಾಗು?
ಯಾವಾಗಲೂ ಅದೇ ಹ್ಯಾಂಡ್ ಬ್ಯಾಗ್ ಇಟ್ಕೊಂಡು ಓಡಾಡ್ತಿರ್ತೀಯ, ನೋಡಿ ಯಾವುದಾದ್ರೂ ಹ್ಯಾಂಡ್ ಬ್ಯಾಗ್ ಇಷ್ಟ ಆಗುತ್ತಾ ಅಂತೇಳಿ ಇಲ್ಲಿ ಕರ್ಕೊಂಡು ಬಂದರು. ಇಲ್ಲಿ ಬ್ರ್ಯಾಂಡೆಡ್ ಹ್ಯಾಂಡ್ ಬ್ಯಾಗ್ಸ್ ಏನಿದೆ ತುಂಬ ಲಕ್ಸುರಿ ಬ್ರ್ಯಾಂಡೆಡ್ಡು, ಆ ಹ್ಯಾಂಡ್ ಬ್ಯಾಗ್ಸ್ದು ಫಸ್ಟ್ ಕಾಪಿ ಇಟ್ಟಿರ್ತಾರೆ. ಸೊ ತುಂಬ ಬಾರ್ಗೇನ್ ಮಾಡಬೇಕಾಗತ್ತೆ. ಅವ್ರು ಬಾರ್ಗೇನ್ ಮಾಡಿದ್ರು ಕೆಲವರು 50% ಬಾರ್ಗೇನ್ ಮಾಡಿದ್ರು ಕೊಟ್ಬಿಡ್ತಾರೆ, ಇನ್ನು ಕೆಲವರು ಬಾರ್ಗೇನ್ ಮಾಡಿದ್ರೆ ಕೋಪ ಮಾಡ್ಕೋತಾರೆ, ಇನ್ನು ಕೆಲವರು ಬೇಡ ಅಂತ ಹೇಳಿ ಹೋಗ್ತಾ ಇದ್ರೆ ಕರೆದು ಕೊಡ್ತಾರೆ. ಸೊ ಒಬ್ಬೊಬ್ರದ್ದು ಬಿಹೇವಿಯರ್ ಒಂದೊಂದು ಥರ ಇರುತ್ತೆ, ಅದನ್ನು ನೋಡಿಕೊಂಡು ನಾವು ಬಾರ್ಗೇನ್ ಮಾಡಿ ಪರ್ಚೇಸ್ ಮಾಡಬೇಕಾಗತ್ತೆ. ನಮ್ಮ ಲಿಸ್ಟಲ್ಲಿ ಇದ್ದಿದ್ದ ಸೈಟ್ ಸೀಯಿಂಗ್ ಪ್ಲೇಸಸಲ್ಲಿ ಹುವಾನ್ ಕೇಮ್ ಲೇಕ್ ಅಂತ ಒಂದಿತ್ತು. ಆ ಲೇಕ್ ಹತ್ರ ತುಂಬ ಚಳಿ ಜಾಸ್ತಿ ಇರುತ್ತೆ, ಟೈಮ್ ಕೂಡ ಎಲ್ಲ ಶಾಪಿಂಗ್ ಮಾಡೋಕ್ಕೆ ಅಂಥೇಳಿ ಸ್ಕಿಪ್ ಮಾಡಿಬಿಟ್ಟಿದ್ವಿ ನಾವು. ನೈಟ್ ಮಾರ್ಕೆಟ್ ಎಲ್ಲ ಮುಗಿಸ್ಕೊಂಡು ಸ್ವಾತಿ ಸಂದೀಪು ಎಲ್ಲೂ ಕಾಣಿಸ್ತಾನೆ ಇರಲಿಲ್ಲ. ಅವರೊಂದು ಕಡೆ ನಾವೊಂದು ಕಡೆ ಹೋಗ್ಬಿಟ್ಟಿದ್ವಿ, ಕಳೆದೋದಂಗೆ ಆಗ್ಬಿಟ್ಟಿದ್ವಿ. ಕಾಂಟ್ಯಾಕ್ಟ್ ಮಾಡೋಕ್ಕೆ ನಮ್ಮ ಹತ್ರ ಸಿಮ್ ಕಾರ್ಡ್ ಇರಲಿಲ್ಲ. ಸಿಮ್ ನಾವು ತೊಗೊಂಡೇ ಇಲ್ದಿದ್ದು ಒಂದು ದೊಡ್ಡ ಮಿಸ್ಟೇಕ್ ಆಯಿತು. ಯಾಕಂದರೆ ಈ ಥರ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ವೈಫೈ ಕನೆಕ್ಟ್ ಮಾಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಯಾವುದು ಶಾಪಿನ ವೈಫೈ ನಮಗೆ ಸಿಕ್ಕಿದಾಗ ಅವ್ರಿಗೆ ಸಿಗ್ತಾ ಇರಲಿಲ್ಲ. ಆ ರೀತಿಯಾಗಿ ಸ್ವಲ್ಪ ಟೆನ್ಷನ್ ಆಗಿತ್ತು. ಸೊ ಬೇಗ ಹೋಗಿ ಅವ್ರನ್ನ ಹುಡ್ಕೋಣ ಅಂತ ನಾವು ವಾಪಸ್ ರೂಮ್ ಕಡೆಗೆ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಇಲ್ಲಿ ತುಂಬ ದೊಡ್ಡ ಕ್ರೌಡ್ ಕಾಣಿಸ್ತು, ಹಾಗೆ ಇಲ್ಲಿ ವೈಬ್ಸ್ ಎಲ್ಲ ತುಂಬ ಚೆನ್ನಾಗಿ ಅನಿಸ್ತು. ಯಾಕೆ ಇಷ್ಟು ಜನ ಸೇರಿದ್ದಾರೆ, ಇಲ್ಲಿ ಏನಿದೆ ಅಂತ ನೋಡೋಕೆ ಹೋದರೆ ನಾವು ಹೋಗಬೇಕಾಗಿದ್ದಿದ್ದು ಲೇಕ್ ಇಲ್ಲೇ ಇತ್ತು, ನಮ್ಗೆ ಗೊತ್ತೇ ಇರಲಿಲ್ಲ. ಬಟ್ ನೋಡಿಕ್ಕೆ ತುಂಬ ಖುಷಿ ಆಯಿತು. ಈ ಲೇಕ್ ಹತ್ರ ಇರೋ ಜಂಕ್ಷನ್ನು, ಅಲ್ಲಿದ್ದಿದ್ದು ಮ್ಯೂಸಿಕ್ಕು, ಇಲ್ಲಿದ್ದಿದ್ದು ಯಂಗ್ ಕ್ರೌಡು, ವೈಬ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಚರಿತಿಗೆ ಫೌಂಟೇನ್ ತುಂಬ ಇಷ್ಟ ಆಗಿಬಿಟ್ಟು ಅಲ್ಲಿಂದ ಅವನು ಬರೋಕ್ಕೆ ರೆಡಿ ಇರಲಿಲ್ಲ. ಇದೇ ಜಂಕ್ಷನ್ನಲ್ಲಿ ಒಂದು ಐಸ್ ಕ್ರೀಮ್ ಪಾರ್ಲರ್ ಕಾಣಿಸ್ತು. ಇಲ್ಲಿ ವಿಯೆಟ್ನಾಮ್ದು ಐಸ್ ಕ್ರೀಮ್ ಕೂಡ ತುಂಬ ಫೇಮಸ್ಸು, ಟ್ರೈ ಮಾಡಲೇಬೇಕು ಅಂತ ಇಲ್ಲಿ ಬಂದ್ವಿ. ಹಾಗೆ ಅಫೋರ್ಡೆಬಲ್ ರೇಟ್ ಕೂಡ ಇತ್ತು. ಇಲ್ಲಿ 35,000 ಡಾಂಗ್ಸಿಗೆ 2 ಐಸ್ ಕ್ರೀಮ್ ಅಂತ ಇತ್ತು. ಸೊ ಯಾವುದಾದ್ರೂ 2 ಫ್ಲೇವರ್ ತೊಗೊಂಡು ಇಬ್ಬರು ಟೇಸ್ಟ್ ನೋಡೋಣ ಅಂಥೇಳಿ ನಾನು ಆರೆಂಜ್ ಫ್ಲೇವರ್ ತೊಗೊಂಡಿದ್ದೆ. ಕಾರ್ತಿಕ್ಕು ಮ್ಯಾಂಗೋ ಫ್ಲೇವರ್ ತೊಗೊಂಡಿದ್ರು. ರಿಸ್ಕೇ ಬೇಡ, ಬೇರೆ ಬೇರೆ ಫ್ಲೇವರ್ ಟ್ರೈ ಮಾಡೋದು, ಮ್ಯಾಂಗೋ ಎಲ್ಲಿದ್ರೂ ಚೆನ್ನಾಗಿರುತ್ತೆ ಅಂತೇಳಿ ತೊಗೊಂಡಿದ್ರು. ಎರಡೂ ಅಮೇಝಿಂಗ್ ಆಗಿತ್ತು. ಆರೆಂಜ್ ಸ್ವಲ್ಪ ಹುಳಿ ಇತ್ತು. ಎಲ್ಲ ಐಸ್ ಕ್ರೀಮಲ್ಲೂ ಆರೆಂಜ್ ತೊಗೊಂಡ್ರೆ ಆರೆಂಜಿಂದು ಚಂಕ್ಸ್ ಪೀಸಸ್ ಸಿಕ್ತಿತ್ತು, ಹಾಗೆ ಮ್ಯಾಂಗೋ ತೊಗೊಂಡ್ರೆ ಅದರದ್ದು ಕೂಡ ಚಂಕ್ಸ್ ಪೀಸಸ್ ಎಲ್ಲ ಸಿಗ್ತಾಯಿತ್ತು. ಅದರಿಂದ ಟೇಸ್ಟ್ ತುಂಬ ಅಂದರೆ ತುಂಬ ಬೆಟರ್ ಆಗಿತ್ತು. ಚರಿತಿಗೆ ನಾವು ಕಾಣದೇ ಇರೋ ಥರ ನಿಂತ್ಕೊಂಡು ಐಸ್ ಕ್ರೀಮ್ ತಿಂತಾಯಿದ್ದೀವಿ, ಯಾಕಂದರೆ ಅವನಿಗೆ ನೆಗಡಿ ಕೆಮ್ಮು ಆಗಿಬಿಟ್ಟಿದೆ, ಅವನಿಗೆ ತಿನ್ನಿಸ್ಬಾರ್ದು ಅಂತ ಅವಾಯ್ಡ್ ಮಾಡ್ತಾ ಇದ್ದೀವಿ ಅಷ್ಟೇ, ಇಲ್ಲಾಂದರೆ ಏನಿಲ್ಲ. ಥ್ಯಾಂಕ್ ಯು. ಸೊ ಬೇಗ ಐಸ್ ಕ್ರೀಮ್ ತಿಂದು ಸ್ವಾತಿ ಸಂದೀಪ್ನ ಮೊದಲು ಹುಡ್ಕೋಣ, ಅವರೆಲ್ಲ ಹೋಗಿದ್ದಾರೆ ಅಂಥೇಳಿ ಹುಡ್ಕೊಂಡು ಹೋಗಿ ಕೊನೆಗೆ ಒಂದು ಅಂಗಡಿಯಲ್ಲಿ ವೈಫೈ ಕನೆಕ್ಟ್ ಆಯಿತು. ಅಲ್ಲಿಂದ ಅವ್ರಿಗೆ ನಾವು ಈ ಅಂಗಡಿ ಹತ್ರ ವೆಯ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದ ತಕ್ಷಣ ಅವರು ಕೂಡ ಅಲ್ಲಿಗೆ ಬಂದರು. ಅವಾಗ ಸ್ವಲ್ಪ ಸಮಾಧಾನ ಆಯಿತು. ಮತ್ತು ಹೋಗಿ ನಾವು ಈಗ ಶಾಪಿಂಗ್ ಮಾಡಿದ್ದು ಹಾಗೆ ಲಗೇಜ್ ಏನೇನಿತ್ತು ಅದೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಮಿಡ್ನೈಟೇ ಏರ್ಪೋರ್ಟಿಗೆ ಹೊರಡಬೇಕಿತ್ತು. ಸೊ ಮನೆಗೆ ಹೋಗಿ ಆದಷ್ಟು ಬೇಗ ಎಲ್ಲ ಪ್ಯಾಕ್ ಮಾಡಿ ನಾವಿದ್ದಿದ್ದು Airbnb ಚೆಕ್ಔಟ್ ಮಾಡ್ತಾಯಿದ್ದೀವಿ. ಕ್ಯಾಬ್ ಕೂಡ ಬುಕ್ ಮಾಡಿದ್ದೀವಿ. ನಮ್ಮ ಫೈನಲ್ ಕ್ಯಾಬ್ ರೈಡು ವಿಯೆಟ್ನಾಮಲ್ಲಿ 1 ವಾರ ಹೇಗೆ ಕಳೆದ್ವಿ, ಎಷ್ಟು ಬೇಗ ಕಳೆದೋಯ್ತು, ಎಷ್ಟು ಚೆನ್ನಾಗಿ ಹೋಯಿತು ಅಂತ ನಮಗೆ ಗೊತ್ತೇ ಆಗಲಿಲ್ಲ. ಕಣ್ಣು ಮುಚ್ಚಿ ಕಣ್ಣು ತೆಗಿಯೋದ್ರಲ್ಲಿ ನಮ್ಮ ವೆಕೇಷನ್ ಎಂಡಿಗೆ ಬಂದುಬಿಟ್ಟಿದೆ. ಸೊ ಈಗ ಆನ್ ದ ವೇ ಟು ಏರ್ಪೋರ್ಟ್ ರೋಡ್ ನೋಡಿ ಎಷ್ಟು ವೈಬ್ರೆಂಟ್ ಆಗಿದೆ, ಎಷ್ಟು ಚೆನ್ನಾಗಿದೆ. ಏರ್ಪೋರ್ಟ್ ಹೋಗೋ ದಾರಿಯಲ್ಲಿ ಏನೇನು ಎಕ್ಸ್ಪೀರಿಯನ್ಸಸ್ ಯಾರಿಗೆ ತುಂಬ ಇಷ್ಟ ಆಯಿತು ಅಂತೆಲ್ಲ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ವಿ. ಆ ಜಾಗ ಚೆನ್ನಾಗಿತ್ತಲ್ಲ, ಈ ಐಟಮ್ ತಿಂದಿದ್ದು ಚೆನ್ನಾಗಿತ್ತಲ್ಲ, ಅಲ್ಲಿ ಮ್ಯಾಂಗೋ ಸ್ಮೂದಿ ಕುಡ್ದಿದ್ದು ಚೆನ್ನಾಗಿತ್ತಲ್ವ, ಕ್ಯಾರೆಟ್ ಜ್ಯೂಸ್ ಚೆನ್ನಾಗಿತ್ತಲ್ವ, ಈ ರೀತಿ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ವಿ. ಎಲ್ಲ ಮೆಮರೀಸ್ ತುಂಬ ಚೆನ್ನಾಗಿ ನೆನಪಿರುತ್ತೆ ನಮಗೆ ಈ ವೆಕೇಷನ್ದು. ನಮ್ಮ ಬ್ಯಾಡ್ ಲಕ್ಕಿಗೆ ಈಗ ಬಂದಿದ್ದ ಕ್ಯಾಬ್ ಡ್ರೈವರ್ ಕೂಡ ಮಿಡ್ನೈಟ್ ಆಗಿದ್ದರಿಂದ ತುಂಬ ತೂಗಿಡಿಸ್ತಾ ಇದ್ರು. ನಮಗಂತೂ ಭಯನೇ ಆಗೋಗ್ತಿತ್ತು. ತುಂಬ ಎಂಡಿಗೆ ಹೋಗ್ಬಿಡೋದು, ಅಯ್ಯೋ ನಮ್ಗೆ ಎಲ್ಲಿ ಆಕ್ಸಿಡೆಂಟ್ ಆಗಿಬಿಡುತ್ತೋ ಅಂತ ಟೆನ್ಷನ್ ಆಗೋಕ್ಕೆ ಶುರು ಆಗಿತ್ತು. ಅಷ್ಟರಲ್ಲಿ ಏರ್ಪೋರ್ಟ್ ಕಾಣಿಸ್ತು. ನಿಮ್ಗೆ ಈಗ ಏನು ಕಾಣಿಸ್ತಿದೆಯಲ್ಲ ದೂರದಲ್ಲಿ, ಅದೇ ಏರ್ಪೋರ್ಟು. ಅದು ನೋಡಿದ್ಮೇಲೆ ಸ್ವಲ್ಪ ಧೈರ್ಯ ಬಂತು, ಓಕೆ ಸೇಫಾಗಿ ಏರ್ಪೋರ್ಟ್ ತಲುಪ್ತಾ ಇದ್ದೀವಿ ಅಂತ. ನಾವು ಒಂದು 2 ಅವರ್ಸ್ ಇದೆ ಇನ್ನು ಡಿಪಾರ್ಚರ್ಗೆ ಅನ್ನೋವಾಗೆ ಬಂದಿದ್ವಿ. ಯಾಕಂದರೆ ಇಂಟರ್ನ್ಯಾಷನಲ್ ಫ್ಲೈಟು ಸ್ವಲ್ಪ ಬೇಗ ಹೋಗಬೇಕಾಗತ್ತೆ. ಕನೆಕ್ಟಿಂಗ್ ಫ್ಲೈಟ್ ಕೂಡ ಇರೋದ್ರಿಂದ ಅವರು ಸ್ವಲ್ಪ ಬೇರೆ ಫ್ಲೈಟ್ಸಿಗೆ, ಏರ್ಲೈನ್ಸಿಗೆ ಬೇರೆ ರೂಲ್ಸ್ ಇರುತ್ತೆ. ಅದನ್ನೆಲ್ಲ ಕೇಳ್ಕೋಬೇಕಲ್ಲ, ಲಗೇಜು ಅಲ್ಲಿ ನಮಗೆ ಸಿಗುತ್ತೋ ಇಲ್ವೋ ಅಂತ. ಬರಬೇಕಾದ್ರೆ ನಮ್ಮ ಲಗೇಜು ನಮಗೆ ಕೊನೆಯದಾಗಿ ಒಟ್ಟಿಗೆ ಸಿಕ್ಕಿದ್ದು. ಇಲ್ಲಿಂದ ಹೋಗ್ತಾ
ಕೋಲ್ಕತ್ತಾದಲ್ಲಿ ಕನೆಕ್ಟಿಂಗ್ ಫ್ಲೈಟ್ ಇದ್ದಿದ್ದರಿಂದ ಅಲ್ಲಿ ನಮ್ಮ ಲಗೇಜ್ನ ಇಸ್ಕೊಂಡು ಮತ್ತೆ ನಾವು ಡ್ರಾಪ್ ಮಾಡಬೇಕಾಗಿತ್ತು. ಸೊ ಇದಾದಮೇಲೆ ನಾವು ಇಲ್ಲಿ ಡ್ಯೂಟಿ ಫ್ರೀಯಲ್ಲಿ ಏನಾದರೂ ಶಾಪಿಂಗ್ ಮಾಡೋದಿದೆಯಾ ಅಂತ ಸುಮ್ಮನೆ ನೋಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಎಲ್ಲ ಪ್ರೈಸಸ್ ತುಂಬ ಕಡಿಮೆ ಇರುತ್ತೆ, ಹಾಗೆ ಕಸ್ಟಮ್ಸ್ ಚಾರ್ಜಸ್ ಏನೂ ಹಾಕೋದಿಲ್ಲ, ಎಷ್ಟು ಬೇಕಾದರೂ ಕ್ಯಾರಿ ಮಾಡ್ಬೋದು. ಕಾಸ್ಮೆಟಿಕ್ಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಬ್ರ್ಯಾಂಡಿನ ಆಲ್ಕೋಹಾಲ್ಸ್, ಸಿಗ್ರೆಟ್ ಪ್ಯಾಕೆಟ್ಸ್, ಆಮೇಲೆ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲನೂ ಪರ್ಚೇಸ್ ಮಾಡ್ಬೋದು ಬೇಕಂದರೆ. ಸೊ ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಏನೇನಿರುತ್ತೆ ಅಂತ. ನಾವು ಏರ್ಪೋರ್ಟಿಗೆ ಸ್ವಲ್ಪ ಅರ್ಲಿನೇ ರೀಚ್ ಆಗಿದ್ದರಿಂದ ಇಲ್ಲೆಲ್ಲ ಸುತ್ತಾಡೋಕ್ಕೆ ಸ್ವಲ್ಪ ಟೈಮ್ ಸಿಕ್ತು. ಚರಿತಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾನೆ. ಇಲ್ಲಿ ಹೊರಗಡೆ ಜಾಗ ಸ್ಪೇಷಿಯಸ್ ಆಗಿದೆ, ಜನ ಕಡಿಮೆ ಇದ್ದಾರೆ. ಎಲ್ಲರೂ ನಿದ್ದೆ ಮೂಡಲ್ಲಿ ಕೂತಿದ್ರೆ, ತೂಗುಡಿಸ್ತಾ ಕೂತಿದ್ರೆ, ಇವನು ಈ ಟೈಮಲ್ಲಿ ನಿದ್ದೆ ಮಾಡೋ ಟೈಮಲ್ಲಿ ಫುಲ್ ಚಾರ್ಜ್ ಆಗಿಬಿಟ್ಟು ಫುಲ್ ಓಡಾಡ್ತಿದ್ದಾನೆ ಖುಷಿಯಲ್ಲಿ. ಅಷ್ಟರಲ್ಲಿ ನಮ್ಮ ಫ್ಲೈಟ್ ಬೋರ್ಡಿಂಗ್ ಟೈಮ್ ಆಯಿತು. ಬೆಲ್ಟ್ ಹಾಕೊಂಡು ಕೂತಿದ್ದಾನೆ ಚರಿತು. ನೋಡಿ ಎಲ್ಲರೂ ನೋಡಿ, ಚರಿತು ಒಬ್ಬನೇ ಕೂತಿದ್ದಾನೆ ಬೆಲ್ಟ್ ಹಾಕೊಂಡು. ಬಿಗ್ ಬಾಯ್ ಆಗಿದ್ದಾನೆ ಅವನೀಗ. ಒಬ್ಬನಿಗೆ ಒಂದು ಸೀಟು. ಅಲ್ಲ, ನಮಸ್ತೆ ಮಾಡಿ, ನಮಸ್ತೆ ಮಾಡಿ, ನಮಸ್ತೆ, ಹಾಯ್. ನಾನು ಏರೋಪ್ಲೇನಲ್ಲಿ ಹೋಗ್ತಾ ಇದ್ದೀನಿ. नमस्कार, उड़ान 6E1632 में आपका इशार जैन। Simran Purnima has been denied as the Madrid Cabinet Food Station Hindi. They are first aid specialist, homemakers, globetrotters and born leaders. So please settle in while make your journey safe and comfortable. As a travel companion, ಕೊನೆಯದಾಗಿ ಒನ್ ಲಾಸ್ಟ್ ಟೈಮ್ ಫ್ಲೈಟಿಂದ ಕೂತ್ಕೊಂಡು ವಿಂಡೋಯಿಂದ ಕೆಳಗಡೆ ಕಾಣಿಸ್ತಿರೋ ಹನಾಯ್ ಸಿಟಿನ ನೋಡಿ ಒಳ್ಳೆ ಮೆಮೊರೀಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ. 3 ವರ್ಷದವರೆಗೂ ಮಕ್ಕಳಿಗೆ ತೊಡೆ ಮೇಲೆ ಕೂರಿಸ್ಕೊಳಕ್ಕೆ ಬಿಡ್ತಾರೆ ಫ್ಲೈಟಲ್ಲಿ. ಅವನಿಗೆ ಒಂದೊಂದು ಸಲ ನಿದ್ದೆ ಬಂದಾಗ ಒಬ್ಬನೇ ಮಲಗಲ್ಲ ಅವನು. ನನ್ನ ಮೇಲೆ ಎಲ್ಲ ಕಾರ್ತಿಕ್ ಮೇಲೆ ಕೂತ್ಕೊಂಡೇ ಮಲಗಬೇಕು. ಸೊ ನಿದ್ದೆ ಟೈಮು, ಸೊ ಮಲಗ್ಸೋಕ್ಕೆ ಅಂತ ಹೇಳಿ ಕೂರಿಸ್ಕೊಂಡಿದ್ದೀನಿ. ಇಲ್ಲಾಂದರೆ ಟೇಕ್ ಆಫ್ ಟೈಮಲ್ಲಿ ಎಲ್ಲ ಕೂರಿಸ್ಕೊಳಕ್ಕೆ ಕೊಡೋದಿಲ್ಲ ಆ ರೀತಿ ತೊಡೆ ಮೇಲೆ. ಫುಲ್ ಟಯರ್ಡಾಗಿ ಹೋಗಿದ್ದೀವಿ. ಇವತ್ತಿನ ಈ ವ್ಲಾಗ್ ಇಷ್ಟೇ. ವಾಪಸ್ ಮನೆಗೆ ಹೋದ್ಮೇಲೆ ನಾನು ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.